ಇರೋದು ಇಲೆಕ್ಷನ್ ಅದ ಮೇಯರ್ದು ಯಾರ್ದು ಮಾಡ್ಬೇಕಂತೇಳಿ ಅಷ್ಟರೊಳಗೆ ಏನಾಗ್ಬೋದು ಮತ್ತೆ ಗದ್ದಲ ನಾನು ಮತ್ತೆ ಅಲ್ಲಲ್ಲೇ ನಿಮಗೆ ಈ ವಿಷಯಗಳು ತಿಳಿಸುವಂಥ ಪ್ರಯತ್ನ ಮಾಡ್ತೇನೆ ರೀ. ಬಟ್ ಅದೇ ಕಾಲಕ್ಕೆ ಈ BMC ಮಾತ್ರ BJPಗೆ ಮೇಯರ್ ಸ್ಥಾನ ಕೊಡಿಸೋದು ಇಲ್ಲೋ ಅನ್ನುವಂಥದ್ದು. ಯಾಕಂದ್ರೆ BJP ಒಂದೇ ಇಲ್ಲ, ಅದು ಮ್ಯಾಕ್ಸಿಮಮ್ ಬಂದಿದ್ದಾರೆ ಆಗ್ತಿತ್ತೇನೋ. ಅದರ ಜೊತೆಗೆ ಶಿವಸೇನೆ 29 ಉಳಿದವ್ರು ಬಂದಿದ್ದಾರೆ, ಕಾಂಗ್ರೆಸ್ 24 ಜನ ಇದ್ದಾರೆ. ಅವರಂತೆ BJP ವಿರೋಧಿಗಳು ಅವ್ರು ಎಲ್ಲಿ ಅವ್ರು ಇರ್ತಾರೆ ಅವ್ರ ವಿರುದ್ಧ ಅವ್ರನ್ನ ಪ್ರತಿಭಟನೆ ಮಾಡೋರನ್ನ. ಆದರೆ ಈ ಸಂದರ್ಭದಲ್ಲೇ ಎಲ್ಲ ಲೆಕ್ಕ ನೋಡಿದಾಗ ಸಂಜಯ್ ರಾವತ್ ಇದ್ದಂಥವ್ರು ಮೋಸ್ಟ್ಲಿ ಇದರಲ್ಲಿ ಯಶಸ್ವಿ ಒಬ್ಬ ಕನ್ವೀನರ್ ಇದ್ದಾರೆ, ಅವರು ಗೆಲ್ಲಿಸುವಂಥದ್ದು. ಈ ನೆಲೆಗಟ್ಟಿನಲ್ಲಿ ಒಂದು ಮಾಡಿಸುವಂಥವ್ರು ಇದ್ದಾರೆ. ಅತ್ಯಂತ ಮೃದುವಾಗಿ ಮಾತಾಡಿ ಹೃದಯವನ್ನು ಗೆಲ್ಲುವಂಥ ವ್ಯಕ್ತಿ ಅವ್ರದ್ದು ಸಾಮನಾ ಪತ್ರಿಕೆ ಸಂಪಾದಕರವರು. ಸಾಮನಾ ಪತ್ರಿಕೆ ಅಂದರೆ ಮರಾಠಿಯಲ್ಲಿ ಬರುತ್ತಿರುವಂಥದ್ದು. ಅಲ್ಲಿ ಮುಂಬೈ ಜನರ ಸಮಸ್ಯೆಗಳನ್ನ ಇನ್ನುಳಿದನ್ನು ಜನರ ಮುಂದೆ ಹೇಳುವಂಥ ಒಂದು ದೊಡ್ಡ ಪತ್ರಿಕೆ. ಮತ್ತು ಅವರು ಒಳ್ಳೆಯ ಏನಪ್ಪ ಅಂತಂದ್ರೆ ದೂತರು ಇದ್ದಾರೆ, ದೂತದ ಕೆಲಸ ಮಾಡುವಂಥವ್ರು ಇದ್ದಾರೆ. ಹೀಗಾಗಿ ಶಿವಸೇನೆ ಒಂದಾಗ್ತಾವ ಅನ್ನುವಂಥ ಚರ್ಚೆ ಭಾಳ ಜನ ನೋಡೋದು. ಆಯ್ತು, ಯಾರಾದರೂ ಒಂದಾಗಲಿ ಒಳ್ಳೆ ಆಟ ಇದ್ಕೊಳ್ಳಿ ಅನ್ನೋಷ್ಟು ನಮ್ಮ ಉದ್ದೇಶ. ಆದರೆ ಈಗಿನ ಮಟ್ಟಿಗೆ ನೋಡಿದರೆ BJPಯ ವ್ಯಕ್ತಿ ಅಲ್ಲಿ ಮೇಯರ್ ಆಗೋದು ದುಸ್ತರ ಅಂತೇಳಿ ಅನಿಸ್ಲಿಕ್ಕತ್ತ. ನೋಡು ಏನಾಗ್ತದೆ ಅಂತೇಳಿ ರಿಸಲ್ಟ್ ಬಂದದ್ದು ಈಗಾಗಲೇ. ಇನ್ನು ಎಲ್ಲರೂ ಯಾರು ಹೊಂದಾಣಿಕೆ ಹಾಕ ನೋಡ್ಕೊಂಡು ಅಂತ ಹೇಳ್ತಾರೆ. ಇದು ನಿಮ್ಗೆ ಲೈಕ್ ಇರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಕು. S16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಸತ್ಯದ ಕೈಗಳಲ್ಲಿ ವಂದನೆಗಳು.